ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕುವೆಂಪುರವರಿಂದ ರಚಿತವಾಗಿರ್ತಕ್ಕಂತಹ ಮಹಾಕಾವ್ಯವಾಗಿರ್ತಕ್ಕಂತಹ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂತಹ ಕಾವ್ಯದಿಂದ ಆಯ್ದ ಇಟ್ಟಿರ್ತಕ್ಕಂತಹ ಪಠ್ಯಭಾಗ ಭರತ ಮಾತೆ ಅಂತಕ್ಕಂಥ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾವು ವಿಶ್ಲೇಷಿಸೋಣ. ಕುವೆಂಪು 1904 ಡಿಸೆಂಬರ್ 29ರಂದು ಹಿರೇಕುಡಿಗಿ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸ್ತಾರೆ. ತನ್ನ ತಾಯಿಯ ತವರು ಮನೆಯಲ್ಲಿ ಜನಿಸ್ತಾರೆ. ಇವರು ಕೊನೆಯಲ್ಲಿ 1994ರಲ್ಲಿ ಇವರನ್ನ ಕುಪ್ಪಳ್ಳಿಯಲ್ಲಿ ಮಣ್ಣು ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಕುವೆಂಪು ಅಂದ ಕೂಡಲೇ ಬೇಂದ್ರೆ ಅವರ ಮಾತು ನೆನಪಾಗುತ್ತೆ. ಜಗದ ಕವಿ, ಯುಗದ ಕವಿ ಅಂತೇಳಿ ಕುವೆಂಪುರವರನ್ನ ಕರೀತಾರೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವವನ್ನ, ಪದ್ಮಭೂಷಣ ಪ್ರಶಸ್ತಿಯನ್ನ, ಪಂಪ ಪ್ರಶಸ್ತಿಯನ್ನ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ತಂದುಕೊಟ್ಟಂತಹ ಕನ್ನಡದ 2ನೇ ರಾಷ್ಟ್ರ ಕವಿ ಕುವೆಂಪು. ಇಂತಹ ಕುವೆಂಪುರವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತೇಳಿ ಕರಿತೀವಿ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇವರ ಮಗನಾಗಿ ಇವರು ಜನಿಸ್ತಾರೆ. ವಿದ್ಯಾಭ್ಯಾಸವನ್ನ ಪೂರೈಸಿದ ನಂತರದಲ್ಲಿ ಮೈಸೂರಿನಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಮಾನಸ ಗಂಗೋತ್ರಿಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ಇಂತಹ ಕುವೆಂಪು ಮುಂದೆ ಹೇಮಾವತಿ ಅವ್ರನ್ನ ಮದುವೆ ಆಗ್ತಾರೆ. ತೇಜಸ್ವಿ, ಚೈತ್ರ, ಇಂದುಕಲಾ ಮತ್ತೆ ತಾರಿಣಿ ಇವರು ಅವರ ಮಕ್ಕಳು. ತಂದೆಯ ಹಾಗೆ ಹೆಚ್ಚು ಹೆಸರನ್ನ ಪಡಿತಕ್ಕಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರು. ಕುವೆಂಪುರವರು ಕವಿಯಾಗಿ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ, ಚಿಂತಕರಾಗಿ, ವಿಮರ್ಶಕರಾಗಿ ಗುರುತಿಸಿಕೊಳ್ತಾರೆ. ಇವರು ಅನೇಕ ಕವನ ಸಂಕಲನಗಳನ್ನ ಬರಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕೊಳಲು, ಅಗ್ನಿಹಂಸ, ಜೇನಾಗುವ, ಚಂದ್ರಮಂಚಕ್ಕೆ ಬಾಚಕೋರಿ, ಪಕ್ಷಿಕಾಶಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಹೀಗೆ ಷೋಡಶಿ, ಅನಿಕೇತನ, ಚಿತ್ರಾಂಗದ ಅಂತಕ್ಕಂತಹ ಖಂಡಕಾವ್ಯವನ್ನು ಕೂಡ ಶ್ರೀಯುತರು ಬರೀತಾರೆ. ಮತ್ತೆ ಸನ್ಯಾಸಿ ಮತ್ತು ಇತರ ಕಥೆಗಳು, ಇವರ ಕಥಾ ಸಂಕಲನವನ್ನು ಕೂಡ ನಾವು ಗಮನಿಸಬಹುದು. ಇದರ ಜೊತೆಯಲ್ಲಿ ಇವರು ಅನೇಕ ನಾಟಕಗಳನ್ನು ಬರೀತಾರೆ. ಜಲಗಾರ, ಯಮನ ಸೋಲು, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ, ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಬಿರುಗಾಳಿ, ಚಂದ್ರಹಾಸ, ಮಹಾರಾತ್ರಿ, ಈ ತರದ ನಾಟಕಗಳನ್ನು ಕೂಡ ಕುವೆಂಪುರವರು ಬರೀತಾರೆ. ಇವರ ವಿಮರ್ಶಾ ಕೃತಿಗಳನ್ನ ನೋಡೋದಾದ್ರೆ ಆತ್ಮಶ್ರೀಗಾಗಿ, ನಿರಂಕುಶಮತಿಗಳಾಗಿ, ಮತ್ತೆ ದ್ರೌಪದಿಯ ಶ್ರೀಮುಡಿ, ರಸೋವೈಶ್ಯ ಅಂತಕ್ಕಂತಹ ವಿಮರ್ಶಾ ಕೃತಿಗಳನ್ನು ಬರೀತಾರೆ. ಕಿಂದರಿ ಜೋಗಿ, ಗೋಪಾಲ, ಮಕ್ಕಳ ಸಾಹಿತ್ಯದ ಕುರಿತು ಕೂಡ ಇವರು ಕೃತಿಗಳನ್ನು ರಚನೆ ಮಾಡ್ತಾರೆ. ಪ್ರಸಿದ್ಧವಾಗಿರ್ತಕ್ಕಂಥ ಇವರ ಕಾದಂಬರಿಗಳನ್ನು ನೋಡೋದಾದ್ರೆ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇಡೀ ಮಲೆನಾಡಿನ ಜೀವನ ಕ್ರಮವನ್ನ ಕಟ್ಕೊಡ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತೀವಿ. ಇವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಅಂತೇಳಿ ಕರಿತೀವಿ. ಹೀಗೆ ಇವರ ಒಟ್ಟಾರೆ ಸಾಹಿತ್ಯವನ್ನ ಗಮನಿಸಿದಾಗ 60ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿರ್ತಕ್ಕಂತಹ ಶ್ರೀಯುತರು ಈ ನಾಡು ಕಂಡಂತಹ ಶ್ರೇಷ್ಠ ಕವಿ.
ಕರ್ನಾಟಕ ರತ್ನರಾಗಿ ಗುರುತಿಸಿಕೊಂಡಂಥವರು. ಇಂತಹ ಕುವೆಂಪುರವರಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವವನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂತಂದ್ರೆ ಮಹಾಕಾವ್ಯವಾಗಿರ್ತಕ್ಕಂಥ ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ಕರಿತೀವಿ. ಇಂತಹ ಶ್ರೀ ರಾಮಾಯಣ ದರ್ಶನಂ ಇಂದ ಆರಿಸಿಕೊಂಡಿಟ್ಟಿರ್ತಕ್ಕಂಥ ಪಠ್ಯ ಯಾವುದು ಅಂತಂದ್ರೆ ಭರತ ಮಾತೆ ಅಂತೇಳಿ ಕರಿತೀವಿ. ಈ ಭರತ ಮಾತೆ ಅಂತಕ್ಕಂಥದ್ದು ಹೇಗೆ ಆರಂಭ ಆಗುತ್ತೆ, ಇಲ್ಲಿ ಯಾವ ಅಂಶಗಳನ್ನು ನಾವು ಗಮನಿಸ್ತೀವಿ ಅಂತಂದ್ರೆ ದಶರಥನ ಪುತ್ರ ಪ್ರೇಮ, ವಾತ್ಸಲ್ಯ, ಅವನ ದುಃಖ ಅಂತಕ್ಕಂಥದ್ದು ಹೇಗೆ ಕಂಡು ಬರುತ್ತೆ. ಭರತ ಕಂಡಂತಹ ಕನಸು ಯಾವುದು, ಹಾಗಾದ್ರೆ ಅಯೋಧ್ಯೆಯ ವರ್ಣನೆ ಹೇಗೆ ಇಲ್ಲಿ ವ್ಯಕ್ತವಾಗಿದೆ, ಕೈಕೆಯೊಂದಿಗೆ ಭರತನ ಸಂವಾದವೇನು, ಹೀಗೆ ನಾವು ಪ್ರಮುಖ ಅಂಶಗಳನ್ನ ಈ ಭಾಗದಲ್ಲಿ ಗಮನಿಸ್ತೀವಿ. ರಾಮನನ್ನ ಕಾಡಿಗೆ ಕಳಿಸಿದ ಅನಂತರದಲ್ಲಿ ದಶರಥ ರಾಮನನ್ನ ಕಾಡಿಗೆ ಕಳಿಸಿದ ಆನಂತರದಲ್ಲಿ ದಶರಥ ಪುತ್ರ ಪ್ರೇಮಕ್ಕೆ ಒಳಗಾಗ್ತಾನೆ. ಮಗನನ್ನ ಕಳ್ಕೊಂಡಂತಹ ದುಃಖಕ್ಕೆ ಒಳಗಾಗಿ ಅವನು ದುಃಖಪಟ್ಟು ಹಾಸಿಗೆಯಲ್ಲಿ ಮಲಗಿದ್ದಾಗ ಎಚ್ಚರಗೊಂಡು ಎದುರಿಗಿರ್ತಕ್ಕಂತಹ ಕೌಸಲ್ಯೆಯನ್ನೇ ಕೈಕಿ ಎಂದು ಪರಿಭಾವಿಸಿ ಏನ್ ಮಾಡ್ತಾನೆ, ಹತ್ತಿರಕ್ಕೆ ಕರೀತಾನೆ. ಹತ್ತಿರಕ್ಕೆ ಕರೆದು ಅವಳನ್ನ ಬಿಗಿದಪ್ಪಿ ಕೊನೆಗೆ ಇವಳು ಕೈಕೆಯಲ್ಲ ಕೌಸಲ್ಯ ಅಂತೇಳಿ ಏನ್ ಮಾಡ್ತಾನೆ, ಅವಳನ್ನ ದೂರ ತಳ್ತಾನೆ. ರಾಮ ನನ್ನ ರಾಮ ಅಂತೇಳಿ ಏನ್ ಮಾಡ್ತಾನೆ, ಅವನನ್ನು ಹುಡುಕುವ ಪ್ರಯತ್ನವನ್ನ ಮಾಡ್ತಾನೆ. ಪ್ರಯತ್ನ ಪಡ್ತಾ ಕೈಕೆಯನ್ನ ನನ್ನ ಮುಂದೆ ಕರೆದುಕೊಂಡು ಬರ್ರಿ ಅಂತೇಳಿ ಇರ್ತಕ್ಕಂಥವ್ರಿಗೆ ಹೇಳ್ತಾನೆ. ಕೈಕೆ ಬರುವ ಸಂದರ್ಭದಲ್ಲಿಯೇ ತನ್ನ ಬಳಿ ಇರ್ತಕ್ಕಂತಹ ಅರಿವಾಣ ತೆಟ್ಟೆಯನ್ನು ತಗೊಂಡು ಏನ್ ಮಾಡ್ತಾನೆ, ಅವಳ ಮೇಲೆ ಬೀಸ್ತಾನೆ. ತನ್ನ ರಾಮನಿಗಾಗಿ, ತನ್ನ ಪ್ರಿಯ ಪುತ್ರನಿಗಾಗಿ, ಕೌಸಲ್ಯ ಮಗನಿಗಾಗಿ ಅವನು ಪರಿತಪಿಸ್ತಾ ರಾಮನನ್ನ ಹುಡುಕುವ ಪ್ರಯತ್ನದಲ್ಲಿ ಮುಂದುವರಿತಾ ಏನ್ ಮಾಡ್ತಾನೆ, ಒಂದು ಹಳ್ಳದಲ್ಲಿ ಬಿದ್ದು ಬಿಡ್ತಾನೆ. ಆಗ ಕೈ ಕಾಲುಗಳನ್ನು ಮುರಿದುಕೊಂಡಂತಹ ರಕ್ತಸ್ರಾವದಿಂದ ಒದ್ದಾಡ್ತಕ್ಕಂತಹ ದಶರಥನ ಸ್ಥಿತಿಯನ್ನು ಕಂಡು ಅಲ್ಲಿ ನಡೆದಿರ್ತಕ್ಕಂತಹ ಅನೇಕ ಜನ ದುಃಖಿತರಾಗ್ತಾರೆ. ವಸಿಷ್ಠ, ಅನೇಕ ಜನ ಅಂತಃಪುರದ ಜನ, ಸಾಮಾನ್ಯ ಜನರು ದುಃಖಿತರಾಗ್ತಾರೆ. ಅವನನ್ನು ಅಲ್ಲಿಂದ ಹಳ್ಳದಿಂದ ಕುಣಿಯಿಂದ ಎತ್ಕೊಂಡು ಬಂದು ಮತ್ತೆ ಅಂತಃಪುರದ ಒಳಗೆ ಅವನಿಗೆ ಮಲಗಿಸಿ ಅವನಿಗೆ ಉಪಚಾರವನ್ನ ಮಾಡ್ತಾರೆ. ಮತ್ತೆ ಎಚ್ಚರಗೊಂಡ ಕೂಡಲೇ ಅರುಣ ರವಿ ಅಂತ ಹೇಳ್ತಾನೆ. ಚಂದ್ರ ಮತ್ತು ಸೂರ್ಯರ ಬೆಳಕನ್ನ ನೋಡದೆ ಅದನ್ನು ನಂದಿಸು ವಸಿಷ್ಠ ಅಂತೇಳಿ ವಸಿಷ್ಠನನ್ನ ಗೋಗರಿತಾನೆ. ಇನ್ನೂ ಸುಮಂತ, ನನ್ನ ಮಗನನ್ನ ಬಿಟ್ಟು ಬರೋದಕ್ಕೆ ಹೋಗಿರ್ತಕ್ಕಂಥ ಸುಮಂತ ಇನ್ನೂ ಬರ್ಲಿಲ್ವಾ ಇಲ್ಲಿಗೆ ಅಂತೇಳಿ ಗೋಳಾಡ್ತಾನೆ. ಹೀಗೆ ಗೋಳಾಡ್ತಾ ಪರಿತಪಿಸ್ತಾ ಏನ್ ಮಾಡ್ತಾನ, ಅವನು ಮಗನಿಗಾಗಿ ಮುಂದುವರಿತಾನೆ. ಮತ್ತೆ ಹಾಸಿಗೆಯಿಂದ ಕೆಳಗೆ ಬೀಳ್ತಾನೆ. ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥವ್ರು ದುಃಖಿತರಾಗ್ತಾರೆ. ಮತ್ತೆ ಅವನನ್ನು ಹಾಸಿಗೆಯ ಮೇಲೆ ಕೂರಿಸ್ತಾರೆ. ಆಗ ಎದುರಿಗೆ ಸುಮಂತ ಬಂದಿರತಕ್ಕಂಥದ್ದು ಕಾಣುತ್ತೆ. ತನ್ನ ರಾಮನ ವಿವರಗಳನ್ನ ಕೇಳಿದಾಗ ದುಃಖದಿಂದ ಸುಮಂತ ಅವನನ್ನ ಕಾಡಿಗೆ ಬಿಟ್ಟು ಬಂದಂತಹ ವಿವರವನ್ನ ಹೇಳ್ತಾನೆ. ಇದನ್ನ ಕೇಳಿ ಇನ್ನಷ್ಟು ವ್ಯಾಕುಲಕ್ಕೆ ಒಳಗಾಗಿರ್ತಕ್ಕಂಥ ದಶರಥ ಬಹಳ ದುಃಖದಿಂದ ಏನ್ ಮಾಡ್ತಾನೆ, ಹಾಸಿಗೆಯಿಂದ ಎದ್ದು ಮುನ್ನುಗ್ಗುತ್ತಾ ಸ್ವತಃ ತನ್ನ ಕೈಗಳಿಂದ ತನ್ನ ಕಣ್ಣುಗಳನ್ನ ಏನ್ ಮಾಡ್ತಾನೆ, ಅವನು ಕಿತ್ಕೊಳ್ತಾನೆ. ಕಣ್ಣುಗಳನ್ನ ಕಿತ್ಕೊಂಡು, ಕೋಸಲ ದೇಶದ ರಾಣಿಯೇ, ಪ್ರಿಯ ಪಿಸಾಚಿನಿಯೇ, ತಗೋ ಅಂತ ಏನ್ ಮಾಡ್ತಾನೆ, ಕೈಕಿಗೆ ತನ್ನ ಕಣ್ಣುಗಳನ್ನ ಕೊಡೋದಕ್ಕೆ ಹೋಗ್ತಾನೆ. ಈ ಕಣ್ಣುಗಳನ್ನ ತಗೋ, ಇವೇ ನಿನ್ನ ಮೇಲೆ ಮೋಹಕ್ಕೆ ಕಾರಣವಾಗಿದ್ದು, ನಿನ್ನ ಮೇಲೆ ವ್ಯಾಮೋಹ ಪಡೋದು ಕಾರಣವಾಗಿದ್ದು, ಭಾಷೆ ಕೊಟ್ಟಿದ್ದು. ತಗೋ ಈ ಕಣ್ಣುಗಳು, ನನಗೆ ನನ್ನ ರಾಮನನ್ನ ಕೊಡು ಅಂತ ಏನ್ ಮಾಡ್ತಾನ, ಅವನು ದುಃಖಿಸ್ತಾನೆ. ದುಃಖಿಸ್ತಾ
ಹೇಗೆ ಅವನೊಳಗೆ ಆ ಬರ್ತಕ್ಕಂತಹ ತೀಕ್ಷ್ಣವಾದ ಮಾತುಗಳು, ಪ್ರೇಯಸಿಯ ರೂಪ ಮೋಹ ಜ್ವಾಲೆಯೋಳ್ ಕುದಿದು ಬೆಂದು ಮೇಣ್ ಪ್ರಿಯ ಪುತ್ರ ವಾತ್ಸಲ್ಯ ಮದುವಿನೋಳ್. ನೋಡ್ರಿ, ಪ್ರಿಯ ಪುತ್ರ ಮದುವಿನೋಳ್ ಅಂತಾನೆ. ಆ ಮೋಹ ವ್ಯಾಮೋಹಕ್ಕೆ ಒಳಗಾಗಿ ನಾನು ಪುತ್ರನನ್ನ ಕಳ್ಕೊಂಡೆ, ಪುತ್ರ ಸಂಕಟಕ್ಕೆ ಒಳಗಾದೆ. ಎಲ್ಲಿ ಆ ಕೈಕೆಯಲ್ಲಿ, ತಗೋ ನನ್ನ ಕಣ್ಣುಗಳು, ನನ್ನ ರಾಮನನ್ನ ನನಗೆ ಕೊಡು ಅಂತ ಏನ್ ಮಾಡ್ತಾನೆ, ಅವನು ದುಃಖ ಪಡ್ತಾನೆ. ದುಃಖ ಪಡ್ತಾ ಏನ್ ಮಾಡ್ತಾನೆ, ಓ ಅಂಧ ತಾಪಸಿಯೇ ಅಂತ ನೆನೆಸ್ಕೊಳ್ತಾನ ಅವನು. ಶ್ರವಣ ಕುಮಾರನ ತಂದೆ ತಾಯಿಗಳನ್ನ ನೆನೆಸ್ಕೊಳ್ತಾನೆ. ಒಮ್ಮೆ ದಶರಥ ಶಬ್ದವೇದಿ ವಿದ್ಯೆಯನ್ನ ಪ್ರಯೋಗ ಮಾಡ್ತಾ ಇರಬೇಕಾದ್ರೆ ನದಿಯಲ್ಲಿ ಉಂಟಾದ ಶಬ್ದವನ್ನ ಕೇಳಿ ಯಾವುದು ಮೃಗವಿರಬೇಕೆಂದು ಏನ್ ಮಾಡ್ತಾನೆ, ಅಲ್ಲಿ ಶ್ರವಣಕುಮಾರ್ ಆಗ್ತಾನೆ ತಂದೆ ತಾಯಿಗಳನ್ನ, ಕಣ್ಣು ಕಾಣದಿರ್ತಕ್ಕಂಥ ತನ್ನ ತಂದೆ ತಾಯಿಗಳನ್ನ ತೀರ್ಥಯಾತ್ರೆಗಾಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವರನ್ನ ರಸ್ತೆಯ ಬದಿಯಲ್ಲಿ ಬಿಟ್ಟು ನೀರನ್ನ ತುಂಬಿಕೊಳ್ತಾ ಇರಬೇಕಾದ್ರೆ ಅದನ್ನ ಪ್ರಾಣಿ ಅಂತೇಳಿ ತಿಳಿದೇನ್ ಮಾಡ್ತಾನೆ, ದಶರಥ ಬಾಣ ಪ್ರಯೋಗವನ್ನ ಮಾಡ್ತಾನೆ. ಶ್ರವಣಕುಮಾರನ ಎದೆ ಅನ್ನೋದು ಹೊಕ್ಕುತ್ತೆ. ತಪ್ಪಿನ ಅರಿವಾಗಿ ಶ್ರವಣಕುಮಾರನ ತಂದೆ ತಾಯಿಗಳ ಹತ್ರಕ್ಕೆ ಅವನು ಕ್ಷಮೆಯನ್ನ ಬೇಡೋದಕ್ಕೆ ಹೋದಾಗ, ಶ್ರವಣಕುಮಾರನ ತಂದೆ ತಾಯಿಗಳು, ನಾವು ಹೇಗೆ ಪುತ್ರರನ್ನ ಕಳ್ಕೊಂಡು ಸಂಕಟಕ್ಕೆ ವ್ಯಾಕುಲತೆಗೆ ಒಳಗಾಗಿದೀವೋ, ನೀನು ಕೂಡ ನಿನ್ನ ಮಕ್ಕಳನ್ನ ಕಳ್ಕೊಂಡು, ನಿನ್ನ ಮಗನನ್ನ ಕಳ್ಕೊಂಡು ಇದೇ ದುಃಖವನ್ನ ಪಡಿತೀಯ ಅಂತೇಳಿ ಅಂದು ದಿನ ಆ ತಪಸ್ವಿ ನುಡಿದಿದ್ದ. ಅದು ಫಲಿಸಿ ಬಿಟ್ಟಿತಲ್ಲ, ನಾನು ಮಾಡಿರ್ತಕ್ಕಂಥ ಪಾಪ ನನಗೆ ಇವತ್ತು ಇಂಥ ಸಂಕಟಕ್ಕೆ ಒಳಗಾಯ್ತಲ್ಲ ಅಂತೇಳಿ ಏನ್ ಮಾಡ್ತಾನೆ, ಅವನು ದುಃಖ ಪಡ್ತಾ ಕೆಳಗೆ ಬಿದ್ದು ಸಾಯುವ ಮುನ್ನ ಕುರುಡಿನ ಮಹಿಮೆ ಕುರುಡಂಗೆ ಗೋಚರಂ. ಕುರುಡುತನ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ದು ಕುರುಡನಿಗೆ ಮಾತ್ರ ಗೊತ್ತು. ಆ ಕಷ್ಟ, ಆ ನೋವು, ಆ ಒಳಗಣ್ಣು ಅಂತಕ್ಕಂಥದ್ದು ಅವನಿಗೆ ಮಾತ್ರ ತೆರೆದಿರುತ್ತೆ, ಅದು ಬೇರೆಯವ್ರಿಗೆ ಕಾಣಿಸಲ್ಲ. ಈಗ ನನಗೆ ಜಗತ್ತಿನ ಸತ್ಯ ಅಂತಕ್ಕಂಥದ್ದು ಅರಿವಾಗ್ತಾ ಇದೆ ಅಂತ ಏನ್ ಮಾಡ್ತಾನೆ ದಶರಥ, ಕುಸಿತ ಬೆಳೆದಕ್ಕೆ ಆರಂಭ ಆಗ್ತಾನೆ. ಮಂತ್ರ ಹಿಡ್ಕೊಳ್ಳೋದ್ರ ಒಳಗಾಗಿ ದಶರಥ ಕೆಳಗೆ ಬಿದ್ದು ಪ್ರಾಣವನ್ನ ಬಿಡ್ತಾನೆ. ಹೀಗೆ ಮಗನಿಗಾಗಿ ಪರಿತಪಿಸ್ತಾ ಅಯೋಧ್ಯೆಯ ಅರಸನಾಗಿರ್ತಕ್ಕಂಥ ದಶರಥ ಇಲ್ಲಿ ಸಾವನ್ನಪ್ತಾನೆ. ಇದೇ ಸಂದರ್ಭದಲ್ಲಿಯೇ ಕೇಕೆಯಪುರದ ಮಾವನ ಮನೆಗೆ ಹೋಗಿರ್ತಕ್ಕಂತಹ ಭರತ ಮತ್ತು ಶತ್ರುಘ್ನರು ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೊಂದು ಕನಸು ಬಿಡುತ್ತೆ. ಆ ಕನಸು ಹೇಗಿರುತ್ತೆ ಅಂತಂದ್ರೆ, ಆಕಾಶಕ್ಕೆ ಎದುರಾಗಿ ಒಂದು ಬೆಟ್ಟದ ತುದಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆ ಇದೆ. ಆ ಬಂಡೆ ಅಪಶಕನವಾಗಿ ಇವನಿಗೆ ಕನಸಿನಲ್ಲಿ ಕಾಣಿಸ್ತಾ ಇದೆ, ಭರತನ ಕನಸಿನಲ್ಲಿ ಕಾಣಿಸ್ತಾ ಇದೆ. ಆಕಾಶಕ್ಕೆ ಎದುರಾಗಿರ್ತಕ್ಕಂತಹ ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಬಂಡೆ, ಇಂತಹ ಬೆಟ್ಟದ ಕಣಿವೆಯಲ್ಲಿ ತಾನೊಬ್ಬನೇ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ರೀತಿಯ ಸಂಕಟದ ಧ್ವನಿ ಅವನಿಗೆ ಕೇಳಿಸುತ್ತೆ. ಅಳ್ತಾ ಇರ್ತಕ್ಕಂಥ ಧ್ವನಿ ಕೇಳುತ್ತೆ. ಯಾರದಿ ಧ್ವನಿ ಅಂತೇಳಿ ಅವನು ಆ ಕಣಿವೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಬಂಡೆಯ ಹತ್ತಿರ ಆ ಮನುಷ್ಯಾಕೃತಿಯ ಒಂದು ಚಿತ್ರ ಕಾಣುತ್ತೆ. ಆ ಮನುಷ್ಯಾಕೃತಿ ಯಾರನ್ನ ಹೋಲ್ತಾ ಇತ್ತು ಅಂತಂದ್ರೆ ದಶರಥನನ್ನ ಹೋಲ್ತಾ ಇತ್ತು. ಕೂದಲೆಲ್ಲ ಕೆದರಿರ್ತಕ್ಕಂತಹದ್ದು, ಕೊಳಕು ಮೈ, ಅಳ್ತಾ ಇರ್ತಕ್ಕಂಥ ಧ್ವನಿ. ನೋಡ್ತಾ ಇದ್ದ ಹಾಗೆ ಆ ಮನುಷ್ಯಾಕೃತಿ ಅಂತಕ್ಕಂಥದ್ದು ಆ ಬೆಟ್ಟದ ತುದಿಯಿಂದ ತಲೆ ಕೆಳಗಾಗಿ ಆ ಬೆಟ್ಟದ ಬುಡಕ್ಕೆ ತಳಕ್ಕೆ ಬೀಳ್ತಕ್ಕಂಥ ದೃಶ್ಯ ಇವನ ಕನಸಿನಲ್ಲಿ ಕಾಣಿಸ್ತಾ ಇದೆ. ಆ ಬುಡದಲ್ಲಿ ಹೇಗಿದೆ, ಆ ಪರ್ವತದ ಕೆಳಭಾಗದಲ್ಲಿ ಹೇಗಿದೆ ಅಂದ್ರೆ ಏಸಿಗೆ ತುಂಬಿಕೊಂಡಿದೆ, ಗಲೀಜಾಗಿದೆ, ಎಲ್ಲ ಮಣ್ಣಿನ ಪಿಸುರು ಗಲೀಜಾಗಿರ್ತಕ್ಕಂಥದ್ದು. ಅಲ್ಲಿದ್ದ ನೇರವಾಗಿ ತಲೆ ಕೆಳಗಾಗಿ ಅವನೇನ್ ಮಾಡ್ತಾನೆ, ಆ ಏಸಿಗೆಯಲ್ಲಿ ಬೀಳ್ತಾನೆ. ಏಸಿಗೆಯಲ್ಲಿ ಬಿದ್ದು ಅಲ್ಲಿರ್ತಕ್ಕಂತಹ ದ್ರವರೂಪದ ಎಣ್ಣೆಯನ್ನ ಕುಡಿತಾ ಇರ್ತಕ್ಕಂತಹದ್ದು, ತಿಲಾನ್ನವನ್ನ ತಿಂತಿರ್ತಕ್ಕಂತಹ ಚಿತ್ರಣ ಇವನಿಗೆ ಕಂಡು ಬರ್ತಕ್ಕಂಥದ್ದು. ಹೀಗೆ ತಿಲಾನ್ನವನ್ನ ತಿಂತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಚಂದ್ರನ
ಚೂರೊಂದು ಕಿತ್ತು ಬಂದು ಬಿದ್ದ ಹಾಗೆ ಇವನಿಗೆ ಕಾಣಿಸ್ತಕ್ಕಂತಹದ್ದು. ಚಂದ್ರ ಕಿತ್ತು ಬಂದು ಕೆಳಗೆ ಬಿದ್ದ ಹಾಗೆ ಭೂಮಿಯ ಮೇಲೆ ಇಡೀ ಭೂಮಿ ಅಂತಕ್ಕಂಥದ್ದು ಕತ್ತಲೆಯಿಂದ ಆವರಿಸಿದ ಹಾಗೆ ಇಡೀ ಭೂಮಿನೇ ಪಾತಾಳಕ್ಕೆ ಕುಸಿದು ಬೀಳ್ತಾ ಇದೆಯೇನೋ ಅನ್ನೋ ಹಾಗೆ ಅವನಿಗೆ ಕನಸಿನ ಒಳಗೆ ಚಿತ್ರಣ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇದರ ಜೊತೆಯಲ್ಲಿಯೇ ತಂದೆ ರಕ್ತದ ಬಣ್ಣದಿಂದ ತುಂಬಿರ್ತಕ್ಕಂತಹ ಹೂಮಾಲೆಯನ್ನು ಧರಿಸಿರ್ತಕ್ಕಂತಹದ್ದು, ರಕ್ತದ ಬಣ್ಣದಿಂದ ತುಂಬಿರ್ತಕ್ಕಂಥ ಹೂಮಾಲೆಯನ್ನು ಧರಿಸಿ ಕತ್ತೆಯ ಮೇಲೆ ಅಥವಾ ಕತ್ತೆಯನ್ನೇರಿ ಪಶ್ಚಿಮಾಭಿಮುಖವಾಗಿ ಅವನು ಹೋಗ್ತಾ ಇರ್ತಕ್ಕಂತಹ ಚಿತ್ರಣ ಅವನ ಕನಸಲ್ಲಿ ಕಾಣಿಸ್ತಾ ಇದೆ. ರಕ್ತದ ಬಣ್ಣದ ಹೂಮಾಲೆಯನ್ನು ಧರಿಸಿ ಕತ್ತೆಯನ್ನೇರಿ ಪಶ್ಚಿಮಾಭಿಮುಖವಾಗಿ ಕತ್ತೆಯ ಮೇಲೆ ಹೋಗ್ತಾ ಇರತಕ್ಕಂತಹ ದೃಶ್ಯ ಕಾಣಿಸ್ತಾ ಇದೆ. ಇವನನ್ನ ಹಿಡ್ಕೊಂಡು ಒಬ್ಬ ರಾಕ್ಷಸಿ ಅಂತಕ್ಕಂಥವಳು ಎಳೆದೊಯ್ತಿರ್ತಕ್ಕಂಥ ಚಿತ್ರಣ, ದರ 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 ಎಳೆದೊಯ್ತಿರ್ತಕ್ಕಂಥ ಚಿತ್ರಣಗಳು ಈ ಕನಸಿನ ಒಳಗೆ ಏನ್ ಮಾಡ್ತವೆ, ಕಾಣೋದಕ್ಕೆ ಆರಂಭ ಆಗುತ್ತೆ. ಇದನ್ನೆಲ್ಲವನ್ನ ಭರತ ಕನಸಲ್ಲಿ ಕಂಡು ಒಮ್ಮೆಲೆ ಅವನೇನ್ ಮಾಡ್ತಾನೆ, ಭ್ರಾಂತಿಯಿಂದ ಭಯದಿಂದ ಎದ್ದೇಳ್ತಾನೆ. ಎದ್ದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಉರಿದು ಬೀಳ್ತಕ್ಕಂಥ ಚಿತ್ರಣ ಕಾಣುತ್ತೆ. ನಕ್ಷತ್ರ ಉರಿದು ಬೀಳ್ತಕ್ಕಂಥ ಚಿತ್ರಣ ಕಾಣುತ್ತೆ. ಇನ್ನಷ್ಟು ಭಯಗ್ರಸ್ತನಾಗಿ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಶತ್ರುಘ್ನನನ್ನ ಎದುರಿಸ್ತಾನೆ ಮೇಲಕ್ಕೆ. ಶತ್ರುಘ್ನ ಇದಳು, ನನಗೆ ಭಯಾನಕವಾಗಿರ್ತಕ್ಕಂತಹ ಬಹಳ ಕೆಟ್ಟದಾಗಿರ್ತಕ್ಕಂತಹ ಕನಸು ಬಿದ್ದಿದೆ ಅಂತೇಳಿ ತನ್ನ ಕನಸನ್ನ ಹೇಳ್ತಾನೆ. ಶತ್ರುಘ್ನನಿಗೆ ಇದುವರೆಗೂ ಕಂಡಂತಹ ಬೆಟ್ಟದ ಆಕಾಶಕ್ಕೆ ಎದುರಾಗಿರ್ತಕ್ಕಂತಹ ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಬಂಡೆ, ಅಂತಹ ಬೆಟ್ಟದ ಕಣಿವೆಯಲ್ಲಿ ತಾನೊಬ್ಬನೇ ಹೋಗ್ತಾ ಇರಬೇಕಾದ್ರೆ ಧ್ವನಿಯನ್ನ ಕೇಳಿ ಬೆಟ್ಟದ ತುದಿಯಲ್ಲಿ ನೋಡಿದಾಗ ಅಲ್ಲಿ ಒಂದು ಮನುಷ್ಯಾಕೃತಿ, ಆ ಮನುಷ್ಯಾಕೃತಿ ಅಂತಕ್ಕಂಥದ್ದು ದಶರಥನನ್ನ ಹೋಲ್ತಾ ಇರ್ತಕ್ಕಂಥದ್ದು, ಹರಡಿರ್ತಕ್ಕಂಥ ತಲೆ ಕೂದಲು, ಕೊಳುಕು ಮೈ, ಹೀಗೆ ಆ ವ್ಯಕ್ತಿ ಬೆಟ್ಟದ ತುದಿಯಿಂದ ತಲೆ ಕೆಳಗಾಗಿ ಆ ಏಸಿಗೆಯ ಮಡುವಲ್ಲಿ ಬೀಳ್ತಕ್ಕಂತಹದ್ದು, ಎಣ್ಣೆ ತಿಲಾನ್ನವನ್ನು ತಿಂತಕ್ಕಂತಹದ್ದು, ಚಂದ್ರ ಭೂಮಿಯ ಮೇಲೆ ಬೀಳ್ತಕ್ಕಂತಹದ್ದು, ಭೂಮಿಯೇ ಕಂಪಿಸಿ ಕತ್ತಲಾಗ್ತಕ್ಕಂತಹದ್ದು, ಭೂಮಿಯ ಪಾತಾಳಕ್ಕೆ ಬಿದ್ದಂತೆ ಭಾಸವಾಗ್ತಕ್ಕಂತಹದ್ದು, ಕೊನೆಗೆ ರಕ್ತದ ಹುಮಾಲೆಯನ್ನು ಧರಿಸಿಕೊಂಡು ಕತ್ತೆಯನ್ನೇರಿ ಪಶ್ಚಿಮಾಭಿಮುಖವಾಗಿ ಕತ್ತೆಯ ಮೇಲೆ ಸವಾರಿ ಮಾಡ್ತಾ ಅದನ್ನ ಅವನನ್ನ ಇಟ್ಕೊಂಡು ರಾಕ್ಷಸಿ ಎಳ್ಕೊಂಡು ಹೋಗ್ತಾ ಇರತಕ್ಕಂಥ ಚಿತ್ರಣಗಳು, ತಾನು ಎದ್ದಾಗ ಕಂಡಂತಹ ನಕ್ಷತ್ರ ಉರಿದು ಬಿಡ್ತಕ್ಕಂಥ ಚಿತ್ರಣ, ಇವೆಲ್ಲವನ್ನು ಕೂಡ ಶತ್ರುಘ್ನಿಗೆ ಹೇಳ್ತಾನೆ. ಶತ್ರುಘ್ನ ಕೇಳಿದ ಕೂಡಲೇ ಇಬ್ಬರು ಕೂಡ ಭಯಗ್ರಸ್ತರಾಗಿ ಇದು ಅಪಶಕುನ ಅಂತೇಳಿ ತಿಳಿದು ಮಾವನ ಒಪ್ಪಿಗೆಯನ್ನ ಪಡ್ಕೊಂಡು ಏನ್ ಮಾಡ್ತಾರೆ, ಅವರು ಕೇಕೆಯಪುರದಿಂದ ನೇರವಾಗಿ ಎಲ್ಲಿಗೆ ಹೊರಡ್ತಾರೆ, ಅಯೋಧ್ಯೆಗೆ ಹೊರಡ್ತಾರೆ. ಬೆಟ್ಟ, ನದಿ, ಗ್ರಾಮ, ನಗರ, ಪಟ್ಟಣಗಳನ್ನ ದಾಟಿ, ಗಿರಿಶಿಖರಗಳನ್ನ, ನದಿಗಳನ್ನ ದಾಟಿ 7 ದಿನಗಳ ನಂತರ ಮನುನಗರಿಯನ್ನ ಪ್ರವೇಶ ಮಾಡ್ತಾರೆ, ಅಯೋಧ್ಯೆಯನ್ನ ಪ್ರವೇಶ ಮಾಡ್ತಾರೆ. ಅಯೋಧ್ಯೆಯನ್ನ ಪ್ರವೇಶ ಮಾಡಿದಾಗ ಅಯೋಧ್ಯೆ ಹೇಗೆ ಕಾಣಿಸ್ತಾ ಇತ್ತು ಅಂತ ನೋಡೋದಾದ್ರೆ, ಸೂರ್ಯ ಉದಯಿಸಿದ್ದರೂ ಕೂಡ ಎಲ್ಲೂ ಕೂಡ ಜನರ ಧ್ವನಿ ಶಬ್ದ ಕೇಳಿಸ್ತಾ ಇಲ್ಲ. ಸೂರ್ಯ ಉದಯಿಸಿದ್ದರೂ ಕೂಡ ಅಯೋಧ್ಯೆ ಅಂತಕ್ಕಂಥದ್ದು ನಿದ್ರಾ ವ್ಯವಸ್ಥೆಯಲ್ಲಿರುವ ಹಾಗೆ ಇವರಿಗೆ ಭಾಸ ಆಗ್ತಾ ಇದೆ. ಜನರ ಶಬ್ದವಾಗಲಿ, ಮಂಗಳ ಗೀತೆಗಳ ಧ್ವನಿಗಳಾಗಲಿ ಯಾವುದು ಕೂಡ ಕೇಳಿಸ್ತಾ ಇಲ್ಲ. ಗಂಧದ ಸುವಾಸನೆಯಾಗಲಿ, ಉದ್ಯಾನವನಗಳಿರ್ತಕ್ಕಂತಹ ಗಿಳಿ ಕೋಗಿಲೆಗಳ ಶಬ್ದವಾಗಲಿ ಇವರಿಗೆ ಕೇಳಿಸ್ತಾ ಇಲ್ಲ. ಇಡೀ ಮಹಾನಗರ ಅಂತಕ್ಕಂಥದ್ದು ಪಾಳ್ಮನೆಯಂತೆ ಶೋಭಿಸ್ತಾ ಇದೆ. ಪಾಳ್ಮನೆ ಅಂತಂದ್ರೆ ಹಾಳು ಮನೆಯ ಹಾಗೆ, ಜನವಸತಿ ಇಲ್ಲದೆ ಇರತಕ್ಕಂತಹ ಪ್ರದೇಶದ ಹಾಗೆ ಇವ್ರಿಗೆ ಇಡೀ ಅಯೋಧ್ಯೆ ಅಂತಕ್ಕಂತಹದ್ದು, ಇವರು ಅಯೋಧ್ಯೆಯನ್ನ ಪ್ರವೇಶ ಮಾಡುವ ಆ ಹೊರಭಾಗದಿಂದ ಇವರಿಗೆ ಆ ಚಿತ್ರಣ ಕಾಣಿಸುತ್ತೆ. ಯಾವುದೇ ರೀತಿಯ ಶಬ್ದ, ಧ್ವನಿಯ ಮಂಗಳವಾಗಿರ್ತಕ್ಕಂಥ ಧ್ವನಿಗಳು ಕೇಳಿಸ್ತಾ ಇಲ್ಲ. ಉದ್ಯಾನವನದಲ್ಲಿ ಯಾವುದೇ ಚಿಲಿಪಿಲಿಯ ನಾದ ಕೇಳಿಸ್ತಾ ಇಲ್ಲ. ಸುಗಂಧ ಏನು ಬರ್ತಾ ಇಲ್ಲ. ಇಡೀ ನಗರ ಅಂತಕ್ಕಂಥದ್ದು ನಿದ್ರಾ ವ್ಯವಸ್ಥೆಯಲ್ಲಿರುವ ಹಾಗೆ ಭಾಸವಾಗುತ್ತೆ. ಇನ್ನಷ್ಟು ಗಾಬರಿ ಯುಕ್ತರಾಗಿ ಅವರು ಅಯೋಧ್ಯೆಯ ಅಂತಃಪುರವನ್ನ ಪ್ರವೇಶ ಮಾಡ್ತಾರೆ.
ಅಂತಃಪುರವನ್ನ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಸೂರ್ಯಕುಲದ ರವಿಕುಲದ ಅರಸರಾಗಿರ್ತಕ್ಕಂತಹ ಪೂರ್ವಜರ ಹಾಗೂ ದಶರಥನವರೆಗಿರುವ ಅರಸರ ಪ್ರತಿಮೆಗಳನ್ನ ಸಾಲಾಗಿ ಅಂತಃಪುರದ ಮುಂದೆ ನಿಲ್ಲಿಸಿರ್ತಾರೆ. ಹಿಂದಿನಿಂದ ಈಗಿನ ದಶರಥನವರೆಗಿನ ಪ್ರತಿಮೆಗಳನ್ನ ನಿಲ್ಲಿಸಿರ್ತಾರೆ. ಸತ್ತೋಗಿರ್ತಕ್ಕಂಥ ಪ್ರತಿಮೆಗಳನ್ನ ನಿಲ್ಲಿಸ್ತಾ ಇರ್ತಾರೆ. ಆದರೆ ಈ ಸಾಲಿನಲ್ಲಿ ಇವತ್ತು ಯಾರ ಪ್ರತಿಮೆ ನಿಂತಿದೆ ಬಂದಲ್ಲಿ ಅಂತಂದ್ರೆ ದಶರಥನ ಪ್ರತಿಮೆ ನಿಂತಿದೆ. ಆ ಪ್ರತಿಮೆಯನ್ನ ನೋಡಿದ ಕೂಡಲೇ ಇವರಿಗೆ ಇನ್ನಷ್ಟು ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಹಾಗೆ ಅದನ್ನ ನೋಡಿ, ಪ್ರತಿಮೆಯನ್ನು ನೋಡಿ ಅಂತಃಪುರದ ಆ ಬೀದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೀದಿಗಳಲ್ಲಿ ಯಾವುದೇ ರೀತಿಯಲ್ಲಿ ಕಸವನ್ನ ಗುಡಿಸಿಲ್ಲ, ರಂಗೋಲಿಗಳನ್ನ ಹಾಕಿಲ್ಲ. ಇಡೀ ಬೀದಿಯ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳ ಬಾಗಿಲುಗಳು ಅಂತಕ್ಕಂಥವು ಎಣ ಬಾಯಿ ಬಿಟ್ಟಂತೆ ಅರ್ಧ ತೆಗೆದುಕೊಂಡಿವೆ. ಈ ರೀತಿ ಚಿತ್ರಣ, ಗುಡಿಸದೇ ಇರ್ತಕ್ಕಂಥದ್ದು, ರಂಗೋಲಿ ಆಗದೆ ಇರ್ತಕ್ಕಂಥದ್ದು, ಒಂದು ಚೂರು ಎಣದ ಬಾಯಿಯಂತೆ ಬಾಗಿಲುಗಳು ತೆರೆದುಕೊಂಡಿರ್ತಕ್ಕಂಥದ್ದು. ಗುಡಿಲುಗಳಲ್ಲಿ ಯಾವುದೇ ರೀತಿಯ ಗಂಟೆಯ ಮಂಗಳವಾದ್ಯದ ಧ್ವನಿ ಕೇಳಿಸದೇ ಇರತಕ್ಕಂಥದ್ದು, ಗಂಟೆ ಶಬ್ದ ಕೇಳಿಸ್ತಾ ಇಲ್ಲ ದೇವಸ್ಥಾನಗಳಲ್ಲಿ. ರಂಗೋಲಿ ತೋರಣಗಳ ಸುಳಿವು ಅಂತಕ್ಕಂಥದ್ದು ಇವ್ರ ಗಮನಕ್ಕೆ ಬರ್ತಾ ಇಲ್ಲ. ರಂಗೋಲಿ ಮತ್ತು ತೋರಣಗಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಜನವಸತಿ ಇಲ್ಲದೆ ಇರ್ತಕ್ಕಂತಹ ಆಳು ಹಂಪಿಯನ್ನ ನಾವು ಏನಾದರೂ ಪ್ರವೇಶ ಮಾಡಿದರೆ ಹೇಗೆ ನಮ್ಗೆ ಇವತ್ತು ಭಾಸವಾಗುತ್ತೋ, ಇವತ್ತು ಹಂಪಿಯನ್ನ ಕನ್ನಡಿಗರು ಪ್ರವೇಶ ಮಾಡಿದ್ರೆ ಯಾವ ರೀತಿಯ ಅನುಭವ ನಿಮ್ಗಾಗುತ್ತೋ ಹಾಗೆ ಅಂದು ಅಯೋಧ್ಯೆಯನ್ನ ಹೊಕ್ಕಂತ ಅವರಿಗೆ ಅನುಭವವಾಯಿತು. ಆಳು ಹಂಪೆಯನ್ನ ಹೊಕ್ಕಂತೆ ಅಯೋಧ್ಯೆ ಮರಳಿದಾಗ ಇವರಿಬ್ಬರಿಗೂ ಕೂಡ ಅನುಭವವಾಯಿತು. ಅಲ್ಲಿದ್ದ ನೇರವಾಗಿ ಶತ್ರುಘ್ನ ಸುಮಿತ್ರೆಯನ್ನ ಕಾಣೋದಕ್ಕೆ ಹೊರಟ್ರೆ ಭರತ ತನ್ನ ತಾಯಿಯನ್ನ ಕಾಣೋದಕ್ಕೆ ಬರ್ತಾನೆ. ಬಂತು ಕೈಕೆಯಿಂದ ಎಲ್ಲಾ ಮಾಹಿತಿಯನ್ನು ಪಡಿತಾನೆ. ತಂದೆಯ ಸಾವಿಗೆ ತಾಯಿಯೇ ಕಾರಣಲಾಗಿರ್ತಕ್ಕಂಥ ವಿಚಾರವನ್ನ ತಿಳಿದು ಮಗ ತಾಯಿಯ ಮೇಲೆ ಸಿಟ್ಟಾಗ್ತಾನೆ. ನನ್ನ ಪ್ರೀತಿಯ ಅಣ್ಣನನ್ನ ಹೊರಗಾಕಿರ್ತಕ್ಕಂತಹ ಸಂದರ್ಭವನ್ನು ನೆನೆದುಕೊಂಡು ದುಃಖ ಪಡ್ತಾನೆ. ಕೊಲೆಗೈಯದಿರ್ತಾಯೆ ಹಾಲೂಡಿದೆದೆಯೋಳ್ ಹಾಲಾಹಲವನ್ನುಳಿದೆ. ಹಾಲು ಕೊಟ್ಟಿರ್ತಕ್ಕಂಥ ಎದೆಯಲ್ಲಿ ವಿಷವನ್ನ ತುಂಬಬೇಡ ನೀನು, ಕೊಲೆ ಮಾಡಬೇಡ ನೀನು. ಇಷ್ಟು ಕ್ರೂರವಾಗ ನೀನು ನಡ್ಕೊಳ್ಳೋದು. ಅವನು ನನ್ನಣ್ಣ. ಬದುಕೆನೆಗೆ ಸಾವಿಗೆಣೆ ಅಣ್ಣದೇವನುಳಿದು. ಅಣ್ಣನನ್ನ ಬಿಟ್ರೆ, ರಾಮನನ್ನ ಬಿಟ್ರೆ ನನಗೆ ಜಗತ್ತೇ ಇಲ್ಲ. ಅಂತ ಅಣ್ಣನನ್ನ ಮಂಥರೆಯ ಮಾತನ್ನ ಕೇಳಿ ನೀನು ರಾಮನನ್ನ ಹೊರಗಾಕಿ ತಂದೆಯ ಸಾವಿಗೆ ನೀನು ಕಾರಣವಾಗ್ಬಿಟ್ಟೆ ಅಲ್ಲ. ನಿನ್ನ ಜೊತೆ ನಾನು ಒಂದು ಕ್ಷಣವೂ ಕೂಡ ಇರಲ್ಲ, ಹೊರಟೋಗ್ಬಿಡ್ತೀನಿ ಅಂತೇಳಿ ಹೊರಡೋದಕ್ಕೆ ರೆಡಿಯಾದಾಗ ಕೈಕೆ ತಡೀತಾಳೆ. ಎಲ್ಲರೂ ನನ್ನನ್ನ ದೂರ ಮಾಡ್ತಾ ಇದ್ದಾರೆ, ಮಗ ನೀನು ಕೂಡ ನನ್ನನ್ನು ದೂರ ಮಾಡ್ತಾ ಇದೀಯಾ, ಇನ್ನು ನನಗೆ ಗತಿ ಯಾರು? ನಾನು ಮಾಡಿರ್ತಕ್ಕಂಥದ್ದು ತಪ್ಪು ಎಂದು ನನಗೆ ಮನೆಮರಿಕೆ ಆಗಿದೆ. ಆದರೆ ಎಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೋದ್ರೆ ನಾನು ಹೇಗೆ ಬದುಕಿರ್ಲಿ ಅಂತ ಹೇಳಿದಾಗ ತಾಯಿಗೆ ಸಮಾಧಾನವನ್ನ ಮಾಡ್ತಾನೆ ಭರತ. ತನ್ನ ಅಣ್ಣನಿಗೋಸ್ಕರ ಬರೋವರೆಗೂ ಕೂಡ ಏನ್ ಮಾಡ್ತಾನೆ, ಸಿಂಹಾಸನವನ್ನ ಕಾಯ್ದಿರಿಸ್ತಾನೆ. ಯಾವುದೇ ಕಾರಣಕ್ಕೂ ಆ ಪಟ್ಟವನ್ನು ಅವನು ಪಡೆಯುವುದಿಲ್ಲ. ರಾಮನ ನಿರೀಕ್ಷೆಯಲ್ಲಿ ಅವನು ತಪಸ್ವಿಯಾಗಿ ಕೂತ್ಕೊಳ್ತಕ್ಕಂಥ ಚಿತ್ರಣ ಅಂತಕ್ಕಂಥದ್ದು ನಾವು ರಾಮಾಯಣದಲ್ಲಿ ಗಮನಿಸ್ತೀವಿ. ಇದಿಷ್ಟು ಕೂಡ ಭರತ ಮಾತೆಯಲ್ಲಿ ವ್ಯಕ್ತವಾಗ್ತಕ್ಕಂಥ ಚಿತ್ರಣ. ಹೇಗೆ ದಶರಥ ಮಗನನ್ನ ಕಳ್ಕೊಂಡು ಅವನು ವ್ಯಾಕುಲತೆ ಒಳಗಾಗ್ತಾನೆ, ಹೇಗೆ ದುಃಖ ಪಡ್ತಾನೆ. ದಶರಥನ ಸಾವಿನ ನಂತರದಲ್ಲಿ ಭರತನಿಗೆ ಬಿದ್ದಂತಹ ಕನಸು ಯಾವುದು? ಆ ಕನಸು ಬಿದ್ದ ನಂತರದಲ್ಲಿ ಎಚ್ಚರಗೊಂಡ ಅವನು ಶತ್ರುಘ್ನನಿಗೆ ಆ ಕನಸನ್ನು ಹೇಗೆ ವಿವರಿಸ್ತಾನೆ? ಇವರಿಬ್ಬರು ಅಪಶಕುನವೆಂದು ತಿಳಿದು ಅಯೋಧ್ಯೆಗೆ 7 ದಿನಗಳ ಕಾಲ ಪ್ರಯಾಣವನ್ನ ಮಾಡಿ ಗಿರಿ ಶಿಖರ ಬೆಟ್ಟ ಗುಡ್ಡಗಳನ್ನ ದಾಟಿ, ನದಿಗಳನ್ನ ದಾಟಿ, ಹಳ್ಳಿ ಗ್ರಾಮ ನಗರ ಪಟ್ಟಣಗಳನ್ನ ಮಹಾನಗರಗಳನ್ನ ದಾಟಿ ಅಯೋಧ್ಯೆಯನ್ನು ಪ್ರವೇಶಿಸಿದಾಗ ಅಯೋಧ್ಯೆ ಹೇಗೆ ಕಾಣಿಸ್ತಾ ಇತ್ತು ಅದರ ವರ್ಣನೆ. ಅಂತಃಪುರವನ್ನು ಪ್ರವೇಶ ಮಾಡಬೇಕಾದ್ರೆ ಮುಖ್ಯ ದ್ವಾರಕ್ಕೆ ಬಂದಾಗ ಪ್ರತಿಮೆಗಳನ್ನ ನೋಡಿ
ಇನ್ನಷ್ಟು ದುಃಖಕ್ಕೆ ಒಳಗಾಗ್ತಕ್ಕಂಥದ್ದು. ಆಗ ಆ ಊರಿನ ಮುಖ್ಯ ಬೀದಿಗಳ ಸ್ಥಿತಿ ಹೇಗಿತ್ತು? ಗುಡಿಸದೇ ಇರತಕ್ಕಂಥದ್ದು, ರಂಗೋಲಿ ತೋರಣಗಳ ಸುಳಿವಿಲ್ಲದೆ ಇರತಕ್ಕಂತಹದ್ದು. ಈ ಚಿತ್ರಣಗಳು ಹೇಗೆ ಕಂಡುಬರುತ್ತೆ? ಕೊನೆಗೆ ತನ್ನ ತಾಯಿ ಇದಕ್ಕೆಲ್ಲ ಕಾರಣವೆಂದು ತಿಳಿದಾಗ ಭರತ ಹೇಗೆ ತಾಯಿಯ ಜೊತೆಗೆ ಸಂವಾದವನ್ನು ನಡೆಸ್ತಾನೆ, ಹೇಗೆ ತನ್ನ ಅಣ್ಣನ ಮೇಲೆ ಇರತಕ್ಕಂಥ ಪ್ರೀತಿ ಅಂತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗುತ್ತೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನೋಡ್ತೀವಿ. ಇದಿಷ್ಟು ಕೂಡ ಭರತ ಮಾತೆಯಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಒಟ್ಟು ವಿಚಾರಗಳು. ನಿಮ್ಗಿಲ್ಲಿ ದಶರಥನ ದುಃಖವನ್ನಾದ್ರೂ ಕೇಳಬಹುದು, ಅಥವಾ ಭರತ ಕಂಡಂತಹ ಕನಸಾದ್ರೂ ಕೇಳಬಹುದು, ಅಥವಾ ನಿಮಗೆ ಸಂದರ್ಭಗಳನ್ನ ಕೇಳುವ ಸಾಧ್ಯತೆಗಳು ಇರ್ತವೆ ಇದರಲ್ಲಿ. ಹಾಗಾಗಿ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪಠ್ಯ. ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚು ವಿಚಾರಗಳನ್ನು ಕುರಿತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ. ಇನ್ನು ಯಾವ್ಯಾವ ನೆಲೆಗಳಲ್ಲಿ ಇದನ್ನು ನಾವು ವಿಮರ್ಶಾತ್ಮಕವಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ, ಟಿಪ್ಪಣಿಗಳು ಯಾವ ರೀತಿ ಕೇಳ್ತಾರೆ, ಸಂದರ್ಭವನ್ನು ಯಾವ ರೀತಿ ಕೇಳ್ತಾರೆ, ಕಠಿಣ ಪದಗಳನ್ನ ಯಾವ ರೀತಿ ಕೇಳ್ತಾರೆ. ಈಗ ವೈಜಯಂತಿ ಅಂತ ಕೇಳ್ತಾನೆ. ವೈಜಯಂತಿ ಅಂತಂದ್ರೆ ಬಾವುಟ ಅಂತೇಳಿ ಕರಿತೀವಿ. ಅಯೋಧ್ಯೆಯಲ್ಲಿ ಕಾಣತಕ್ಕಂಥ ಬಾವುಟ ತನ್ನ ರೂಪವನ್ನು ಕಳ್ಕೊಂಡಿರ್ತಕ್ಕಂಥ ಚಿತ್ರಣ. ಹೀಗೆ ಅನೇಕ ನೆಲೆಯಲ್ಲಿ ಈ ಪಠ್ಯವನ್ನು ನಾವು ಪ್ರವೇಶ ಮಾಡಬಹುದು. ಮುಂದಿನ ತರಗತಿಯಲ್ಲಿ ಇದೆಲ್ಲ ವಿಚಾರಗಳ ಕುರಿತು ನಾವು ಚರ್ಚೆ ಮಾಡೋಣ. ನಮಸ್ಕಾರ.